ಏನು ಆಮ್ ಆದ್ಮಿ ಪಕ್ಷದ ಸುದ್ದಿ. ಎಎಪಿಯಲ್ಲಿ ಎಲ್ಲವೂ ಚೆನ್ನಾಗಿದೆ. ಕೇಜ್ರಿವಾಲ್ ಶಾಸಕರೊಂದಿಗೆ ಸಭೆ ನಂತರ ಪಂಜಾಬ್ ಸಿಎಂ ಈ ಮಾತನ್ನು ಹೇಳಿದ್ದಾರೆ. ಯಾಕೆ? ಆಮ್ ಆದ್ಮಿ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಸ್ಫೋಟಗೊಂಡಿದೆ ಎಂಬ ಊಹಾಪೋಹಗಳನ್ನು ಸ್ಪಷ್ಟವಾಗಿ ತಳ್ಳಿ ಹಾಕಿದ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಪಕ್ಷದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಸೋಲಿನ ನಂತರ ದೆಹಲಿಯ ಕಪೂರ್ತಲಾ ಹೌಸ್ನಲ್ಲಿ ಎಎಪಿ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಮತ್ತು ಪಂಜಾಬ್ ಶಾಸಕರು ಸಂಸದರೊಂದಿಗೆ ಸಭೆ ನಡೆಸಿದರು. ನಂತರ ಮಾನ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣೆಯ ಸಮಯದಲ್ಲಿ ಶಾಸಕರ ಪ್ರಯತ್ನಗಳಿಗೆ ಧನ್ಯವಾದ ಹೇಳಲು ಕೇಜ್ರಿವಾಲ್ ಈ ಸಭೆಯನ್ನು ಕರೆದಿದ್ರು ಅಂತ ಪಂಜಾಬ್ ಮುಖ್ಯಮಂತ್ರಿ ಹೇಳಿದರು. ಪಂಜಾಬ್ನಲ್ಲಿ ಎಎಪಿ ಸರ್ಕಾರವು ಶಿಕ್ಷಣ ಅಥವಾ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸದಾ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದೆ ಅಂತ ಮಾನ್ ತಿಳಿಸಿದರು. ಗೆಲುವು ಮತ್ತು ಸೋಲು ಚುನಾವಣೆಯ ಒಂದು ಭಾಗವಾಗಿದೆ. ದೆಹಲಿಯ ಜನ ಅವರಿಗಾಗಿ ಕೆಲಸ ಮಾಡಿದ ವ್ಯಕ್ತಿಯಾಗಿ ನೆನಪಿಸಿಕೊಳ್ತಾರೆ ಅಂತ ಅವರು ಹೇಳಿದರು. ಪಂಜಾಬ್ನಲ್ಲಿ ಪಕ್ಷವು ಇನ್ನೂ 2 ವರ್ಷಗಳ ಕಾಲ ಅಧಿಕಾರದಲ್ಲಿರುತ್ತದೆ. ನಾವು ಪಂಜಾಬ್ನಲ್ಲಿ ದೆಹಲಿಯ ಅನುಭವವನ್ನು ಬಳಸಿಕೊಳ್ಳುತ್ತೇವೆ. ನಾವು ಒಟ್ಟಾಗಿ ಕೆಲಸ ಮಾಡುತ್ತೇವೆ. ನಮ್ಮ ಪಕ್ಷವು ತನ್ನ ಕೆಲಸಕ್ಕೆ ಹೆಸರುವಾಸಿಯಾಗಿದೆ. ಇಂದಿನ ಸಭೆಯಲ್ಲಿ ಮುಂಬರುವ 2 ವರ್ಷಗಳಲ್ಲಿ ಪಂಜಾಬ್ ಅನ್ನ ಇಡೀ ರಾಷ್ಟ್ರ ನೋಡುವ ಮಾದರಿ ರಾಜ್ಯವನ್ನಾಗಿ ಮಾಡಲು ನಿರ್ಧರಿಸಲಾಯಿತು. ಪಂಜಾಬ್ ಯಾವಾಗಲೂ ಎಲ್ಲಾ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿದೆ ಅಂತ ಹೇಳಿದರು. ದೆಹಲಿ ವಿಧಾನಸಭೆ ಸೋಲಿನ ನಂತರ ಆಮ್ ಆದ್ಮಿ ಪಾರ್ಟಿ ಪಂಜಾಬ್ ಸರ್ಕಾರವನ್ನ ಕೆಡವುತ್ತಾರೆ. 30 ಜನ ಆಪ್ ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ. ಬಿಜೆಪಿಯವರು ಹೈಜಾಕ್ ಮಾಡ್ತಾರೆ ಅನ್ನೋ ಚರ್ಚೆಗಳ ನಡುವೆ ಈ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ಆದರೆ ದೆಹಲಿ ನಮಗೆ ಮಾದರಿಯಾಗಿದೆ ಅಂತ ಹೇಳ್ತಿದ್ದಾರೆ. ದೆಹಲಿ ಜನ ಕೆಲಸ ಮಾಡಿಲ್ಲ ಅಂತ ಸೋಲಿಸಿದ್ದಾರೆ. ದೆಹಲಿ ಜನ ಇವ್ರದ್ದು ಭ್ರಷ್ಟಾಚಾರ ಜಾಸ್ತಿ ಆಯಿತು ಅಂತ ಸೋಲಿಸಿದ್ದಾರೆ. ದೆಹಲಿ ಜನ ಇವ್ರ ದುರಹಂಕಾರ ಜಾಸ್ತಿ ಆಯಿತು ಅಂತ ಸೋಲಿಸಿದ್ದಾರೆ. ಕೇಜ್ರಿವಾಲ್ ಒಂದು ವಿಡಿಯೋ ಬಹಳ ವೈರಲ್ ಆಗ್ತಿದೆ. ನರೇಂದ್ರ ಮೋದಿ ಬದುಕಿರೋವರೆಗೂ ನಿಮ್ಮ ಜನ್ಮದಲ್ಲಿ ಸಾಧ್ಯ ಆಗಲ್ಲ ನಮ್ಮನ್ನು ಸೋಲ್ಸಕ್ಕೆ ಅಂತೇನೋ ಏನು ದೊಡ್ಡ ಭಾಷಣ ಮಾಡಿದ್ರು ಕೇಜ್ರಿವಾಲ್. ಸೋಲ್ಸೋದು ನರೇಂದ್ರ ಮೋದಿ ಅವರಲ್ಲ, ಜನಗಳು. ಜನ ಮನಸ್ಸು ಮಾಡಿದ್ರೆ ಯಾರನ್ನ ಹೆಂಗ್ ಬೇಕಾದ್ರೂ ಮನೆಗೆ ಕಳಿಸ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. 10 ವರ್ಷಗಳ ಕಾಲ ಮುಖ್ಯಮಂತ್ರಿ ಆದಂಥ ಕೇಜ್ರಿವಾಲ್ MLA ಗೆಲ್ಲಕ್ಕಾಗದಂಗೆ ಮಾಡಿಬಿಟ್ರು ದೆಹಲಿ ಜನ. 2014 ಕಾಂಗ್ರೆಸ್ 0 ಲೋಕಸಭೆಯಲ್ಲಿ, 15 ವಿಧಾನಸಭೆ 0, 19 ಲೋಕಸಭೆ ಕಾಂಗ್ರೆಸ್ 0, 19 ಮತ್ತೆ 20 ಚುನಾವಣೆಯಲ್ಲಿ ಕಾಂಗ್ರೆಸ್ MLAನಲ್ಲಿ 0, 2024 ಕಾಂಗ್ರೆಸ್ ಲೋಕಸಭೆ 0, 2025 ವಿಧಾನಸಭೆ ಕಾಂಗ್ರೆಸ್ 0. 1998ರಿಂದ 2013ವರೆಗೂ ಕಾಂಗ್ರೆಸ್ 15 ವರ್ಷಗಳ ಕಾಲ ಆಳ್ವಿಕೆ ಮಾಡಿತು. ಶೀಲಾ ದೀಕ್ಷಿತ್ ಮುಖ್ಯಮಂತ್ರಿ. ಕಾಂಗ್ರೆಸ್ನ 0 ಇಳಿಸ್ಬಿಟ್ರು. ಕೇಜ್ರಿವಾಲ್ ನಂದೇ ಅನ್ನಾರಪ್ಪ, ಅವ್ರನ್ನೂ ಮುಳುಗಿಸ್ಬಿಟ್ರು. ಹಾಗಾಗಿ ಜನ ಸ್ಟ್ರಾಂಗ್ ಇಲ್ಲಿ. ಆದರೆ ಭಗವಂತ್ ಮಾನ್ ಪಂಜಾಬ್ಗೆ ಮಾಡೆಲ್ ಯಾವ್ದು ತಗೊಂಡು ಹೋಗ್ಬೇಕು ಅಂದರೆ ಸುಳ್ಳು ಹೇಳಿದಿರೋ ಥರ ಭ್ರಷ್ಟಾಚಾರ ತಗೊಂಡು ಹೋಗಬಾರ್ದು. ಕೇಜ್ರಿವಾಲ್ ದುರಹಂಕಾರದ ವರ್ತನೆ ತಗೊಂಡು ಹೋಗಬಾರ್ದು. ಯಾಕಂದರೆ ಕಾಂಗ್ರೆಸ್ ಆಪ್ ಮೈತ್ರಿ ಆಗಬೇಕು ಅಂತಿದ್ರು. ಆದರೆ ದುರಹಂಕಾರದ ಪರಮಾವಧಿ ಮೈತ್ರಿ ಆಗೋಕ್ಕಾಗಲಿಲ್ಲ ಅನ್ನೋ ಟೀಕೆ ಟಿಪ್ಪಣಿಯನ್ನು ಈಗ ಎಲ್ಲರೂ ಮಾಡ್ತಿದ್ದಾರೆ. ನಾವೆಲ್ಲ ಒಂದಾಗಬೇಕು, NDA ಮೈತ್ರಿ ಒಂದಾಗಬೇಕು ಅಂತಿದ್ದಾರೆ. ಹಾಗಾಗಿ ಇದೊಂಥರ ಪಾಠ ಪಂಜಾಬ್ ಕತೆ. ಇನ್ನು ಇದು ದೆಹಲಿ ಚುನಾವಣೆಯಿಂದ ತಾನೇ ಈಗ ಪಂಜಾಬ್ ಎಲೆಕ್ಷನ್ ಪಂಜಾಬ್ MLAಗಳ ಜೊತೆ ಮೀಟಿಂಗ್ ಮಾಡಿದ್ದು. ಇದೇ ದೆಹಲಿ ರಿಸಲ್ಟ್ ಸಂಬಂಧಪಟ್ಟ ಮೈಸೂರಲ್ಲಿ ಗಲಾಟೆ ಆಗೈತೆ. ಯಾರ ಪುಣ್ಯಾತ್ಮ ಪೋಸ್ಟ್ ಹಾಕ್ಬಿಟ್ಟು ಗಬ್ಬೆಳಿಸಿ ಗಲಭೆ ಆಗಕ್ಕೆ ಕಾರಣ ಆಗಿದ್ದಾರೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.